ಹಿಂದಿನ ವಿಡಿಯೋಗಳಲ್ಲಿ ನಾವು PCOS ಅಂದ್ರೆ ಏನು ಮತ್ತೆ ಅದನ್ನ ಡಯಾಗ್ನೋಸ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ನಾವು PCOS ನ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಮೈಸೂರಿನ ದಟ್ಟಗಳ್ಳಿಯಲ್ಲಿರುವಂತಹ ಸ್ಪಂದನ ಫರ್ಟಿಲಿಟಿ ಮತ್ತು ವಿಮೆನ್ ವೆಲ್ನೆಸ್ ಸೆಂಟರ್ನಲ್ಲಿ ಗೈನಕಾಲಜಿ ಮತ್ತು ಇನ್ಫರ್ಟಿಲಿಟಿ ಕನ್ಸಲ್ಟೆಂಟ್ ಡಾಕ್ಟರ್ ಜಯಶ್ರೀ ಎಸ್. PCOS ಇರುವಂತಹ ಮಹಿಳೆಯರಲ್ಲಿ ನಾವು ನೀಡುವಂತಹ ಮೊದಲ ಸಲಹೆ ಅವರ ಜೀವನ ಶೈಲಿಯಲ್ಲಿ ಮಾರ್ಪಾಟು ಮಾಡಿಕೊಂಡು ಅವರ ತೂಕನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು. ಇದರಿಂದ ಅವ್ರ ತೂಕ ಕಡಿಮೆ ಆಗದೆ ಇದ್ರೆ ನಾವು ಅವ್ರಿಗೆ ಮಾತ್ರೆಗಳನ್ನ ನೀಡ್ತೀವಿ. ಅದರಿಂದನೂ ತೂಕ ಕಡಿಮೆ ಆಗದೆ ಅವ್ರ ಬೊಜ್ಜು ಬಹಳ ಜಾಸ್ತಿ ಇದ್ರೆ ಬೇರಿಯಾಟ್ರಿಕ್ ಸರ್ಜರಿ ಕೂಡ ಮಾಡಬೇಕಾಗಬಹುದು. PCOS ಇದ್ದು ಮುಟ್ಟು ತಿಂಗಳು ಸರಿಯಾಗಿ ಆಗದೆ ಇರುವಂತಹ ಮಹಿಳೆಯರಿಗೆ ನಾವು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಥವಾ ಗರ್ಭನಿರೋಧಕ ಪಿಲ್ಸ್ನ ಸಜೆಸ್ಟ್ ಮಾಡ್ತೀವಿ. ಇದರಿಂದ ಅವರು ಮುಟ್ಟು ನಿಯಮಿತವಾಗಿ ಆಗುತ್ತೆ, ಅದ್ರ ಜೊತೆಗೆ ಅವ್ರ ಮುಖದ ಮೇಲೆ ಇರುವಂತಹ ಕೂದಲು ಮತ್ತೆ ಮೊಡವೆ ಕೂಡ ಕಡಿಮೆ ಆಗುತ್ತೆ. 5-6 ತಿಂಗಳು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ನ ಬಳಸಿ ಕೂಡ ಅವ್ರದ್ದು ಮುಖದ ಮೇಲೆ ಕೂದಲು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಆಂಟಿ ಆಂಡ್ರೋಜನ್ಸ್ ಅನ್ನುವಂಥ ಟ್ಯಾಬ್ಲೆಟ್ಸ್ನ ನೀಡ್ತೀವಿ. ಇದ್ರ ಜೊತೆಗೆ ಅಥವಾ ಇದ್ರ ಪರ್ಯಾಯವಾಗಿ ಅವರು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ನ ಕೂಡ ತಗೊಳ್ಬೋದು. ಇನ್ನು PCOS ಇರುವಂಥ ಮಹಿಳೆಯರಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ರೆ ಅವ್ರಿಗೆ ನಾವು ಅವ್ರ ಅಂಡಾನು ಡೆವಲಪ್ ಆಗುವಂತಹ ಮಾತ್ರೆಗಳನ್ನ ನೀಡ್ತೀವಿ. ಇದರಿಂದ ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ ಇಂಜೆಕ್ಷನ್ಸ್ ನೀಡಬೇಕಾಗಬಹುದು, IUI ಟ್ರೀಟ್ಮೆಂಟ್ ಬೇಕಾಗಬಹುದು. ಇದರಿಂದನೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ IVF ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ನ ನೀಡಬೇಕಾಗಬಹುದು. PCOSನ ಟ್ರೀಟ್ಮೆಂಟ್ ಇದಿಷ್ಟಕ್ಕೆ ಸೀಮಿತವಾಗಿಲ್ಲ. ಈ ಮಹಿಳೆಯರಲ್ಲಿ ಕೆಲವೊಮ್ಮೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಳ್ಬೋದು. ಈ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನು ಮತ್ತೆ ಅದಕ್ಕೆ ಪರಿಹಾರ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಮುಂದಿನ ವಿಡಿಯೋವನ್ನು ವೀಕ್ಷಿಸಿ. ಧನ್ಯವಾದಗಳು.